ರೈಟ್ರ ಈ ಹೀರೋ ಹಣೆ ಬರ ಇರ್ಬೋದು, ಒಬ್ಬ ಪ್ರೊಡ್ಯೂಸರ್ ಹಣೆ ಬರ ಇರ್ಬೋದು, ಒಬ್ಬ ಟೆಕ್ನಿಷಿಯನ್ ಹಣೆ ಬರ ಇದೆ, ಎಲ್ಲರ ಹಣೆ ಬರ ಬರೆಯೋನೇ ರೈಟ್ರು ಅನ್ನೋ ಸತ್ಯ ಎಲ್ಲಿವರೆಗೆ ಗೊತ್ತಾಗಲ್ವೋ ಅಲ್ಲಿವರೆಗೆ ರೈಟ್ರಿಗೆ ಬೆಲೆ ಇಲ್ಲ. ಈಗ ಆ ಕೆಲಸ ನಾನು ಮಾಡಿ ಬಂದಿದ್ದೀನಿ. ರೈಟ್ರ್ ವ್ಯಾಲ್ಯೂ ಯಾರಿಗೆ ಗೊತ್ತಿಲ್ಲ, ರೈಟ್ರ್ ವ್ಯಾಲ್ಯೂ ಏನು ಅಂತ. ನಾನು ಹೇಳೋದು, ಹೀರೋಗಳು ನೀವು 4 ಜನ ಬೌನ್ಸರ್ ಮತ್ತು ಏನು ಇವ್ರನ್ನ ಇಟ್ಕೊಳ್ತೀರ, ಅವ್ರ ಜೊತೆ 4 ಜನ ರೈಟ್ರನ್ನ ಇಟ್ಕೊಳ್ಳಿ, ನಿಮ್ಮ ಹಣೆ ಬರ ಅದ್ಭುತವಾಗಿರುತ್ತೆ. ನಾನು ಹೇಳ್ತಾ ಇರೋದು ನನ್ನ ಅನುಭವಕ್ಕೆ ಬರೋದು, ನಿಮ್ಗೆ ಕಾಣ್ತಾ ಇಲ್ಲ. ಸೊ ಇದು ತುಂಬ ಕಷ್ಟ ಆಗುತ್ತೆ ನನ್ನ ಪ್ರಕಾರ. ಈಗ ನೋಡಿ, ಈಗ ಆ್ಯಕ್ಚುಲಿ ಒಂದು ಖುಷಿ ವಿಚಾರ ಅಂದರೆ ದರ್ಶನ್ ಸರ್ದು ಸಿನಿಮಾ ಕಾಟೇರ ಸಿನಿಮಾ ಅದ್ಭುತವಾದ ಕೆಲಸ. ಆ ರೈಟ್ರನ್ನ ಕರೆದು ಅವ್ರಿಗೆ ಗಿಫ್ಟ್ ಕೊಟ್ಟು ಒಂದು ಪ್ರೆಸ್ ಮೀಟ್ ಮಾಡಿ, ಇದು ಒಂದು ಒಳ್ಳೆ ಬೆಳವಣಿಗೆ. ಇದು ಈಗ ದರ್ಶನ್ ಸರ್ ಏನು ಫ್ರೀ ಆಗಿದ್ರಂತಲ್ಲ, ಬಂದು ಆ ರೈಟ್ರ್ ಅಕ್ಕಪಕ್ಕದಲ್ಲಿ ನಿಲ್ಲಿಸಿ ಒಂದು ಆ ಗಿಫ್ಟ್ ಕೊಡೋದಿದೆಯಲ್ಲ. ಸೊ ಈ ಥರದ್ದು ಬೇರೆ ಇಂಡಸ್ಟ್ರಿಯಲ್ಲಿ ಆಗ್ತಾಯಿದೆ, ನಮ್ಮ ಇಂಡಸ್ಟ್ರಿಯಲ್ಲೂ ಆಗಬೇಕು. ಎಲ್ಲಿವರೆಗೆ ಬರಹಗಾರನನ್ನು ಮುಖ್ಯವಾಗಿ ನೀವು ನೋಡಲ್ವೋ ಅಲ್ಲಿವರೆಗೆ ಬರೀ ಮಾತಾಡ್ತಿರ್ತೀವಿ. ಅದು ಸಮಸ್ಯೆ, ಸಣ್ಣ ಸಣ್ಣ ಸಮಸ್ಯೆ ತುಂಬ ಇದೆ ಸರ್. ನಿಮಗೆ ಮಲ್ಟಿಪ್ಲೆಕ್ಸ್ ಇರ್ಬೋದು, ಪ್ರೈಸ್ ರೇಟ್ ಇರ್ಬೋದು, ಆಮೇಲೆ ಥಿಯೇಟ್ರ್ಗಳಲ್ಲಿ ನಾನು ಒಂದು ಸರ್ವೆ ಮಾಡಿದ್ವಿ 10 ದಿನ ಸರ್. ಆ ವಿಡಿಯೋಗಳನ್ನು ನೀವೆಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ. ನಾವು ಹೋಗಿ ಜನಗಳನ್ನು, ಥಿಯೇಟ್ರನ್ನು ಮೀಟ್ ಆಗಿದ್ವಿ. ಎಂತೆಂಥ ಪ್ರಾಬ್ಲಮ್ಸ್ಗಳಿದ್ದಾವೆ ಅಂದರೆ, ಒಬ್ಬ ಆಟೋ ಓನರ್ ಹೇಳ್ತಾನೆ, ನಾವೆಲ್ಲ ಮೊದಲು ಆಟೋನ ಥಿಯೇಟ್ರ್ ಒಳಗಡೆ ಹೋಗ್ತಾಯಿದ್ವಿ ಸರ್, ಇವಾಗ ನಮಗೆ ಒಳಗಡೆ ಎಂಟ್ರಿ ಇಲ್ಲ, ನಾವು ಫ್ಯಾಮಿಲಿ ಕರ್ಕೊಂಡು ಒಳಗಡೆ ಹೋಗೋಕ್ಕಾಗಲ್ಲ. ಯಾಕಂದರೆ ಕಾರ್ ಅವನು 50 ರೂಪಾಯಿ ಕೊಡ್ತಾನೆ, ನಾವು 50 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಕೊಡೋಕ್ಕಾಗಲ್ಲ, ನಾವೆಲ್ಲ ರೋಡಲ್ಲಿ ನಿಲ್ಲಿಸಿ ಹೋಗಬೇಕು. ಸಿನಿಮಾ ಮುಗಿಸಿ ಬರುವಷ್ಟಕ್ಕೆ ಆಟೋ ಪಾರ್ಟ್ಸ್ ಎಲ್ಲ ಕಿತ್ಕೊಂಡು ಹೋಗಿರ್ತಾರೆ. ಅದರಿಂದ ನಾವು ಸಿನಿಮಾಕ್ಕೆ ಅಲ್ಲಿ ಹೋಗೋದೇ ಬಿಟ್ವಿ ಅಂತೇಳಿ. ಈ ಥರದ್ದು ಸಣ್ಣ ಸಣ್ಣ ಸಮಸ್ಯೆಗಳು ಅದು ದೊಡ್ಡದಾಗಿದೆ. ಮತ್ತು ಈ ಸಮಸ್ಯೆಗಿಂತ ಜಾಸ್ತಿ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಓಡಲ್ಲ ಈ ಸ್ವಾಮಿ, ಅಲ್ಲಿ IPL ನಡೀತಾ ಇದೆ, ಇಲೆಕ್ಷನ್ ನಡೀತಾ ಇದೆ, ಈ ಗ್ಯಾಪಲ್ಲಿ ಯಾವುದು ಒಳ್ಳೆ ಸಿನಿಮಾ ರಿಲೀಸ್ ಮಾಡೋ ಧೈರ್ಯ ಯಾರೂ ಮಾಡಿಲ್ಲ. ಇದು ನಮ್ಮ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಬೇರೆ ಇಂಡಸ್ಟ್ರಿಗಳಲ್ಲೂ ಆಗಿದೆ. ನಿಮಗೆ ಯಾವ್ದು ಮಂಜುಮಲೆ ಬಾಯ್ಸು, ಪ್ರೇಮಲು 2 ಬಿಟ್ಟರೆ ಬೇರೆ ಎಲ್ಲ ಇಂಡಸ್ಟ್ರಿಯಲ್ಲೂ ಸಿನಿಮಾ ಈ ಇಲೆಕ್ಷನ್ ಇದರಲ್ಲಿ ಅಷ್ಟೊಂದು ಜನ ಅದಕ್ಕೆ ಕನೆಕ್ಟ್ ಆಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಅಂಥ ಸಿನಿಮಾ ರಿಲೀಸ್ ಆಗಲ್ಲ ಈ ಗ್ಯಾಪಲ್ಲಿ. ನಿಮಗೆ ಬ್ಲಿಂಕು ಮತ್ತು ಶಾಕಾಹಾರಿ 2 ಒಂದು ರೇಂಜಿಗೆ ಹೌದು, ಆ ಮೂಮೆಂಟಲ್ಲಿ ರಿಲೀಸ್ ಆಗಿ ಸದ್ದು ಮಾಡ್ತದೆ ಸ್ವಲ್ಪ. ಸೊ ಆ ಥರ ರಿಲೀಸ್ ಆಗಿಲ್ಲ. ನೀವು ನೆಗೆಟಿವ್ ಮಾತಾಡೋದು ಬಿಡಬೇಕು. ಸಿನಿಮಾ ನೋಡೋ ವರ್ಗ ಇದ್ದೇ ಇದೆ. ರವಿಚಂದ್ರನ್ ಸರ್ ಹೇಳ್ತಾಯಿದ್ರು, ಒಳ್ಳೆ ಸಿನಿಮಾ ಪ್ರೇಕ್ಷಕ ಯಾವತ್ತೂ ಕೈ ಬಿಡಲ್ಲ ಅಂತ. ಅದು ಸಾರ್ವತ್ರಿಕ ಸತ್ಯ. ಅದು ಎಲ್ಲ ಇಂಡಸ್ಟ್ರಿಗೂ, ಎಲ್ಲ ಪ್ರೇಕ್ಷಕನಿಗೂ. ಸೊ ಇವತ್ತು ಥಿಯೇಟ್ರಿಗೆ ಒಂದೇನಂದರೆ, ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಜನ ನೋಡ್ತಾ ಇದ್ದಾರೆ. ಥಿಯೇಟ್ರಿಗೆ ಯಾಕೆ ಬರ್ತಾ ಇಲ್ಲ ಅಂದರೆ ಅಲ್ಲಿ ಇನ್ನೊಂದು ಸಮಸ್ಯೆ ಇದೆ ನೋಡಿ. ಒಂದು ಸಿನಿಮಾ ಮೇಕಿಂಗ್ ಇವತ್ತು ನಾವು ಅದ್ರ ಕಲರ್ ಗ್ರೇಡಿಂಗು ಅದ್ರದ್ದು ಇದೆ, ತುಂಬ ಅದ್ಭುತವಾಗಿ ಮಾಡಿಬಿಡ್ತೀವಿ. ಆ ಕಲರ್ ನಿಮ್ಗೆ ಆ ಸ್ಕ್ರೀನಲ್ಲಿ ಕಾಣಲ್ಲ ಎಷ್ಟೋ ಸ್ಕ್ರೀನ್ಗಳಲ್ಲಿ. ಒಂದು ಸ್ವಲ್ಪ ದಿನದಿಂದ ನಾನು ಒಂದು ಸಿನಿಮಾಗೆ ಹೋಗ್ತೀನಿ, ಅದಕ್ಕಿಂತ 1 ತಿಂಗಳಿಂದ ಅದೇ ಥಿಯೇಟ್ರಿಗೆ ಹೋಗಿದ್ದೀನಿ, ಸೇಮ್. ಆಮೇಲೆ ಹೋಗ್ತೀನಿ, ಸೇಮ್. ಆ ಕಡೆ ಬರ್ತಾ ಥಿಯೇಟ್ರ್ ಓನರ್ ಸಿಗ್ತಾರೆ, ಏನು ಸರ್ ಸ್ಕ್ರೀನ್ ಹಂಗಿದೆ ಅಂದರೆ, ಅದು ಟ್ಯೂಬು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತಾರೆ. 1 ತಿಂಗಳು ಹಿಂದೆನೂ ಹಂಗೆ ಇದೆ. ಸೊ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.